ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೋಡ್ತಾ ನೋಡ್ತಾ ಮತ್ತೊಂದು ವಾರ ಬಂದೇ ಬಿಡ್ತು ಅಂಡ್ ಸಾಕಷ್ಟು ಒಳ್ಳೆ ಕಂಟೆಂಟ್ಗಳು ಈ ವಾರ ಕೂಡ OTT ಅಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರಿಲೀಸ್ ಆಗಿದೆ. ಇದರಲ್ಲಿ ಯಾವ್ದೆಲ್ಲ ಸೂಪರ್ ಆಗಿದೆ, ಯಾವ್ದೆಲ್ಲ ಸುಮಾರಾಗಿದೆ, ಯಾವ್ದು ನಿಮ್ಮ ಟೈಮ್ ಅನ್ನ ಡೆಫಿನೆಟ್ಲಿ ಡಿಸರ್ವ್ ಮಾಡುತ್ತೆ ಎಲ್ಲವನ್ನ ಈ ವಾರದ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಶೋಧ ಕನ್ನಡದಲ್ಲಿ ವೆಬ್ ಸೀರೀಸ್ ಬರ್ತಾ ಇಲ್ಲ, ಮಾಡೋ ಕೆಪಾಸಿಟಿ ಇಲ್ಲ ಅನ್ನುವಂತಹ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದ್ವು. ಆದ್ರೆ ಈ ಎಲ್ಲಾ ಮಾತುಗಳಿಗೂ ಶೋಧ ಒಂದು ಉತ್ತರವಾಗಿ ಸಾಲಿಡ್ ಆಗಿ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಎಲ್ಲಾ OTTಗಳು ಕನ್ನಡವನ್ನ ಉದಾಸೀನ ಮಾಡಿ ಪಕ್ಕಕ್ಕೆ ತಳ್ಳಬೇಕಾದ್ರೆ ZEE5 ಅವರು ಕನ್ನಡ ಸ್ಪೇಸ್ ಅಲ್ಲಿ ವೆಬ್ ಸೀರೀಸ್ ನ ಪ್ರಮೋಟ್ ಮಾಡ್ತಿರೋದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಗುರುವೆ. ಸುನೀಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿ ಪವನ್ ಕುಮಾರ್, ಸಿರಿ ರವಿಕುಮಾರ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ರೋಹಿತ್ ಎಂಬ ಪಾತ್ರದ ಸುತ್ತ. ಅವನು ಅವನ ಹೆಂಡತಿಯ ಮಿಸ್ಸಿಂಗ್ ಕೇಸ್ ಅನ್ನ ಫೈಲ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ಅವಳು ನಿಜವಾಗ್ಲೂ ಮಿಸ್ ಆಗಿದಳ, ಏನ್ ಈ ಮಿಸ್ಟ್ರಿ, ಇದಕ್ಕೆಲ್ಲ ಏನ್ ಕಾರಣ ಅನ್ನೋದನ್ನ ನೀವು ಈ ಬ್ರಿಲಿಯಂಟ್ಲಿ ರಿಟರ್ನ್ ಸೀರೀಸ್ ಅಲ್ಲಿ ನೋಡಿ ತಿಳ್ಕೊಬೇಕು. ಇದು ಹಿಂದಿಯ ಕೋಚ್ ಅನ್ನುವಂತಹ ವೆಬ್ ಸೀರೀಸ್ ನ ಅಡಾಪ್ಷನ್. ಸೀರೀಸ್ ನ ಲೆಂತ್ ಇದಕ್ಕೆ ಒಂದು ಅಡ್ವಾಂಟೇಜ್ ಕೂಡ. ಆಲ್ಮೋಸ್ಟ್ 2 ಗಂಟೆಗಿಂತ ಕಮ್ಮಿ ಸಮಯದಲ್ಲಿ ಈ ಸೀರೀಸ್ ಕನ್ಕ್ಲೂಡ್ ಆಗುತ್ತೆ ಅಂಡ್ ಆ ಸಮಯದಲ್ಲಿ ತನ್ನೊಳಗಡೆನೆ ಈ ಸೀರೀಸ್ ನಿಮ್ಮನ್ನ ಹೇಳ್ಕೊಡುತ್ತೆ. ಪವನ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ವೇಗವಾಗಿ ಸಾಗುತ್ತೆ ಅಂಡ್ ಒಳ್ಳೆ ರೌಂಡ್ ಆಫ್ ನೊಂದಿಗೆ ಎಂಡ್ ಆಗುತ್ತೆ. ಖಡಕ್ ಆಗಿ ಹೇಳೋದಾದ್ರೆ ಶೋಧ ವೆಬ್ ಸೀರೀಸ್ ಒಂದು ಗ್ರೇಟ್ ವಾಚ್. 8.8 IMDb ರೇಟಿಂಗ್ ನೊಂದಿಗೆ ZEE5 ನಲ್ಲಿ ಅವೈಲಬಲ್ ಇದೆ. ಮಿಸ್ ಮಾಡಲೇಬೇಡಿ, ನಿಮ್ ಸಮಯ ವ್ಯರ್ಥ ಆಗಲ್ಲ ಅನ್ನೋದು ನನ್ನ ಗ್ಯಾರಂಟಿ. ಕಿಂಗ್ಡಮ್ ಜರ್ಸಿ ಸಿನಿಮಾದ ಡೈರೆಕ್ಟರ್ ಗೌತಮ್ ತಿನ್ನನೂರಿ, ವಿಜಯ್ ದೇವರಕೊಂಡ ಒಂದು ರಗಡ್ ಮಾಸ್ ಲುಕ್ ನಲ್ಲಿ ಅಂಡ್ ಬೆಸ್ಟ್ ಫಾರ್ಮ್ ಅಲ್ಲಿ ಇರುವಂತಹ ಅನಿರುದ್ಧ್ ಅವರ ಮ್ಯೂಸಿಕ್ ಇವೆಲ್ಲವೂ ಸೇರಿದಾಗ ಒಂದು ಕ್ರೇಜಿ ಔಟ್ಪುಟ್ ಬರುತ್ತೆ ಅಂತ ಎಲ್ಲರೂ ಭಾವಿಸ್ತಾ ಇದ್ರು. ಆದ್ರೆ ಇಲ್ಲಾಗಿದೆ ಬೇರೆ. ಸಿನಿಮಾಟೋಗ್ರಫಿ, ಪ್ರೆಸೆಂಟೇಷನ್ಗೆ ಫುಲ್ ಮಾರ್ಕ್ಸ್ ಪಡ್ಕೊಂಡ್ರು ಕೂಡ ಇಲ್ಲಿನ ಕತೆಗೆ ಒಂದು ಗುರಿ ಇಲ್ಲ, ಪರ್ಪಸ್ ಇರ್ಲಿಲ್ಲ ಅಂಡ್ ಎಷ್ಟೋ ಕಡೆ ಅವ್ರು ತಗೊಂಡೋಗಿರುವಂತಹ ಪಾಯಿಂಟ್ ನ ಬಿಟ್ಟಾಕಿ ಬೇರೆ ಏನೇನೋ ತಗೊಳ್ತಾರೆ ಅಂಡ್ ಅವು ಸುಸ್ತ್ ಮಾಡಿದ್ವು. ಎಸ್ಪೆಷಲಿ ಎರಡನೇ ಅರ್ಥದಲ್ಲಿ ಅನಿರುದ್ಧ್ ಅವರ ಮ್ಯೂಸಿಕ್ ಕೂಡ ಇಲ್ಲಿನ ಸೀನ್ಸ್ ನ ಅಪ್ಲಿಫ್ಟ್ ಮಾಡಕ್ಕೆ ಆಗ್ಲಿಲ್ಲ. ವಿಜಯ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಸತ್ಯದೇವ್ ಕೂಡ ಆ ರೋಲ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಮೊದಲೇ ಹೇಳಿದಾಗೆ ಈ ಸಿನಿಮಾ ಪರ್ಪಸ್ ಅಲ್ಲೇ ಎಲ್ಲೋ ಎಡವಿದೆ. ಪಾರ್ಟ್ 2ಗೆ ದಾರಿ ಮಾಡಿ ಮುಗಿಸಿದ್ರು, ಬಟ್ ಈಗ ಅದು ಆಗಲ್ಲ ಅನ್ನೋದು ಬಹುತೇಕ ಕನ್ಫರ್ಮ್. ಖಡಕ್ ಸಿನಿಮಾ ಪ್ರಕಾರ ನೀವು ವಿಜಯ್ ದೇವರಕೊಂಡ ಅವರ ಫ್ಯಾನ್ ಆಗಿದ್ರೆ ಇದೊಂದು ಆವರೇಜ್ ವಾಚ್, ಇಲ್ಲ ಅಂದ್ರೆ ಬಿಲೋ ಆವರೇಜ್ ವಾಚ್ ಅಂತ ಹೇಳ್ತೀವಿ. 5.6 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾ ಕನ್ನಡದ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ಮೆಟ್ರೋ ಇನ್ ದೀನೋ 2007ರಲ್ಲಿ ಲೈಫ್ ಇನ್ ಎ ಮೆಟ್ರೋ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಎಲ್ಲರನ್ನ ಇಂಪ್ರೆಸ್ ಕೂಡ ಮಾಡಿತ್ತು. ಅದರ ಸ್ಪಿರಿಚುವಲ್ ಸೀಕ್ವೆಲ್ ಆಗಿ ಬಂದಿರುವಂತಹ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅನುರಾಗ್ ಬಸು ಅಂಡ್ ಇಲ್ಲಿ ಆದಿತ್ಯ ರೈ ಕಪೂರ್, ಸಾರಾ ಅಲಿ ಖಾನ್, ಪಂಕಜ್ ತ್ರಿಪಾಠಿ ಹೀಗೆ ದೊಡ್ಡ ತಾರಾಗಣ ಇದೆ. 4 ಕಪಲ್ನ ಸುತ್ತುವಂತಹ ಈ ಕತೆ ಅವರು ಅವರ ಸಂಬಂಧಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ, ಎಲ್ಲ ಗೆದ್ರು ಸಂಬಂಧಗಳು ಚೆನ್ನಾಗಿಲ್ಲ ಅಂದ್ಮೇಲೆ ಮನುಷ್ಯ ಹೇಗೆ ಕುಗ್ತಾನೆ ಅನ್ನೋದನ್ನ ಈ ಸಿನಿಮಾ ಕಟ್ಕೊಡುತ್ತೆ. ನನ್ಗೆ ಇನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡಿದ್ದು ಈ ಸಿನಿಮಾದ ಮ್ಯೂಸಿಕ್. ಆಕ್ಚುಲಿ ಮ್ಯೂಸಿಕ್ ಮಧ್ಯನೇ ಕತೆ ಇರೋದು, ಕತೆ ಮಧ್ಯ ಮ್ಯೂಸಿಕ್ ಬರಲ್ಲ. ಬಟ್ ಈ ಹಾಡುಗಳ ಪ್ಲೇಸ್ಮೆಂಟ್ ಸ್ಮಾರ್ಟ್ ಆಗಿತ್ತು. ಪರ್ಫಾರ್ಮೆನ್ಸ್ ನಲ್ಲಿ ಕೂಡ ಎಲ್ಲರೂ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಈ ಎಲ್ಲಾ ಆಕ್ಟರ್ಸ್ ನ ಕಾಸ್ಟ್ ಮಾಡೋ ಮುಂಚೆ ಒಳ್ಳೆ ಥಿಂಕಿಂಗು ಇದರ ಹಿಂದೆ ಹೋಗಿದೆ ಎಂದು ಕ್ಲಿಯರ್ ಆಯ್ತು. ನನ್ಗೆ ಇಲ್ಲಿ ಕನ್ಸರ್ನ್ ಅಂತ ಅನ್ಸಿದ್ದು ಇಲ್ಲಿನ ರಿಲೇಟಬಿಲಿಟಿ. ಅಂದ್ರೆ ಈ ಸಿನಿಮಾ ಒಳ್ಳೆ ಕತೆ, ಮ್ಯೂಸಿಕ್ ಅನ್ನ ಪ್ಯಾಕ್ ಮಾಡಿದ್ರು ಕೂಡ ಇದು ಒಂದು ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ಗೆ ಮಾತ್ರ ಟಾರ್ಗೆಟ್ ಮಾಡುತ್ತೆ ಅನ್ನೋಂತಹ ವೈಬನ್ನ ಕೊಡ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಸಿನಿಮಾದ ಟ್ರೈಲರ್ ನೋಡಿ, ಟ್ರೈಲರ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಮಾತ್ರ ಸಿನಿಮಾ ನೋಡಿ ಅಂತ ಹೇಳ್ತೀನಿ. 7.3 IMDb ರೇಟಿಂಗ್ ನೊಂದಿಗೆ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ಥಂಡರ್ ಬೋಲ್ಟ್ಸ್ ಮಾರ್ವೆಲ್ ಸ್ಟುಡಿಯೋಸ್ ತಮ್ಮ ಸಿನಿಮಾಗಳಿಂದ ಎಷ್ಟೋ ವರ್ಷ ಗ್ಲೋಬಲ್ ಸಿನಿಮಾ ಇಂಡಸ್ಟ್ರಿನ ರೂಲ್ ಮಾಡಿದವರು. ಯಾವ ಲೆವೆಲ್ಗೆ ಅಂದ್ರೆ ಅವರ ಆವರೇಜ್ ಸಿನಿಮಾಗಳು ಕೂಡ ಬೇರೆ ಹಿಟ್ ಸಿನಿಮಾಗಳಿಗಿಂತ ಹೆಚ್ಚಾಗಿ ಕಲೆಕ್ಷನ್ ಮಾಡ್ತಾ ಇತ್ತು. ಬಟ್ ಈಗ ಅವರು ಒಂದು ಹಿಟ್ಗೋಸ್ಕರ ಸ್ಟ್ರಗಲ್ ಮಾಡ್ತಿದ್ದಾರೆ. ಮುಂಚೆ ಮಾರ್ವೆಲ್ ಸಿನಿಮಾಗಳು ಅನೌನ್ಸ್ ಆದಾಗ ಇರ್ತಿದ್ದಂತಹ ಹೈಪು ಇವಾಗಿಲ್ಲ ಅಂಡ್ ಇಲ್ಲೂ ಕೂಡ ಅದೇ ಆಗಿರೋದು. ಕಾನ್ಸೆಪ್ಟ್ ವೈಸ್ ಫ್ರೆಶ್ ಆಗಿದೆ, ಬಟ್ ಅದರ ಎಕ್ಸಿಕ್ಯೂಷನ್ ಬೋರ್ ಹೊಡಿಸ್ತು. ಸೂಪರ್ ಹೀರೋಗಳ ಗುಂಪು, ಅದರಲ್ಲಿ 6ರಿಂದ 7 ಜನ, ಅವ್ರನ್ನ ಒಂದು ಮಿಷನ್ಗೆ ಕಳಿಸಲಾಗುತ್ತೆ. ಬಟ್ ಅಲ್ಲಿ ಒಂದು ಬಲೆ ಇವ್ರನ್ನೆಲ್ಲ ಕಾಯ್ತಾ ಇರುತ್ತೆ. ಏನ್ ಕಾರಣ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾ ತುಂಬಾ ಕೆಟ್ಟದಾಗಿಲ್ಲ, ಆದ್ರೂ ವಾವ್ ಅನ್ಸುವಂತಹ ಮೂಮೆಂಟ್ಸ್ಗಳು ಬಹಳ ಕಮ್ಮಿ ಇದ್ವು. ನಾನು ನನ್ನ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ನಲ್ಲಿ ಇದನ್ನ ನೋಡ್ಕೊಂಡು ನನಗೆ ಸಿಕ್ತಿದ್ದಂತಹ ಕಿಕ್ಕು ಇಲ್ಲಿ ಇರ್ಲಿಲ್ಲ. ಐ ಆಮ್ ವೆರಿ ಶೋರ್ ನಿಮ್ಮಲ್ಲಿ ಮಾರ್ವೆಲ್ ನ ಫಾಲೋ ಮಾಡೋರಿದ್ರೆ ನಿಮ್ಗೂ ಅದೇ ಅನ್ಸಿರುತ್ತೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಆವರೇಜ್ ವಾಚ್. 7.2 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ. ದ ಥರ್ಸ್ಡೇ ಮರ್ಡರ್ ಕ್ಲಬ್ ಒಂದ್ ಸಿನಿಮಾ ನೋಡ್ ಮುಗಿಸಿದ್ಮೇಲೆ ನಾನು 3 ವಿಷಯಗಳನ್ನ ಮತ್ತೆ ಯೋಚಿಸ್ತೀನಿ. ಸಿನಿಮಾ ನನ್ನನ್ನ ಎಂಟರ್ಟೈನ್ ಮಾಡ್ತಾ, ನಾನು ಅದಕ್ಕೆ ಕೊಟ್ಟಂತಹ ದುಡ್ಡು ಅಥವಾ ಟೈಮು ವ್ಯರ್ಥ ಆಯ್ತಾ ಇಲ್ವಾ, ಅಂಡ್ ಈ ಸಿನಿಮಾ ನನ್ನಲ್ಲಿ ಏನ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು ಅಂತ. ಖುಷಿಯ ವಿಚಾರ ಅಂದ್ರೆ ಈ ಥ್ರಿಲ್ಲರ್ ಕಾಮಿಡಿ ಸಿನಿಮಾ ಈ 3 ಬಾಕ್ಸ್ಗೂ ಟಿಕ್ ಹಾಕಿದೆ ಗುರುವೆ.
4 ರಿಟೈರ್ಡ್ ಇಂಗ್ಲೆಂಡ್ ಸಿಟಿಸನ್ಸ್ ಸೇರ್ಕೊಂಡು ಒಂದು ಮರ್ಡರ್ ಕೇಸ್ನ ಸಾಲ್ವ್ ಮಾಡುವಂತಹ ಕತೆ ಇದಾಗಿದ್ದು, ಪರ್ಫಾರ್ಮೆನ್ಸ್ ನಿಂದ ನಿಮ್ಮನ್ನ ಒಳಗಡೆ ಹೇಳ್ಕೊಳುತ್ತೆ, ಸ್ಕ್ರೀನ್ ಪ್ಲೇ ನಿಂದ ನಿಮ್ಮನ್ನ ಎಂಗೇಜ್ ಮಾಡುತ್ತೆ ಅಂಡ್ ಎಲ್ಲದಕ್ಕಿಂತ ಮೀಲಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡುತ್ತೆ. ಇಲ್ಲಿಂದ ಮೈನ್ ಲೀಡ್ ನಲ್ಲಿ ಕಾಣಿಸ್ಕೊಂಡಿರೋರು ಬಹಳ ನ್ಯಾಚುರಲ್ ಆಗಿ ಪಾತ್ರವನ್ನ ಪರ್ಫಾರ್ಮ್ ಮಾಡಿರೋರು ಅಂಡ್ ಈ ಸಿನಿಮಾಗೆ ಅದು ದೊಡ್ಡ ಪ್ಲಸ್. ನಮ್ಮನ್ನ ಎಂಗೇಜ್ಡ್ ಆಗಿ ಇಡೋದಕ್ಕೆ ಸಖತ್ ಸ್ಪೀಡ್ ಆಗಿ ಕತೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂಡ್ ಆ ಬರ್ದಲ್ಲಿ ಕೆಲವೊಂದಕ್ಕೆ ರೌಂಡ್ ಆಫ್ ಮಿಸ್ ಆಗುತ್ತೆ, ಬಟ್ ಆ ಅಂಶಗಳು ನನ್ನ ಅನುಭವವನ್ನ ಎಲ್ಲೂ ಕಿರಿಕಿರಿ ಅಂತ ಮಾಡಲಿಲ್ಲ. ಖಡಕ್ ಸಿನಿಮಾ ಪ್ರಕಾರ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿರುವಂತಹ ಈ ಸಿನಿಮಾ ಒಂದು ಗುಡ್ ವಾಚ್. 7.8 IMDb ರೇಟಿಂಗ್ ಅನ್ನ ಈ ಸಿನಿಮಾ ಪಡ್ಕೊಂಡಿದ್ದು ಇಂಗ್ಲಿಷ್ ಭಾಷೆಯಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಲವ್ ಮ್ಯಾರೇಜ್. ಷಣ್ಮುಖ ಪ್ರಿಯಾನವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ತಮಿಳು ಸಿನಿಮಾದಲ್ಲಿ ವಿಕ್ರಮ್ ಪ್ರಭು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ರಾಮಚಂದ್ರಂ ಎಂಬ ಪಾತ್ರದ ಸುತ್ತ. 33ದ ಹರಿಯ ದಾಟಿದ್ರು ಇವನ್ಗೆ ಕಲ್ಯಾಣದ ಭಾಗ್ಯ ಕೂಡ ಬಂದಿಲ್ಲ ಅಂಡ್ ಇವನು ಹೋದಲೆಲ್ಲ ಇವನ್ಗೆ ಕೇಳೋದು ಒಂದೇ ಪ್ರಶ್ನೆ, ಅದೇ ಮದುವೆ ಯಾವಾಗಪ್ಪ ಅಂತ. ಹೀಗಿರುವಾಗ ಅರೇಂಜ್ಡ್ ಮ್ಯಾರೇಜ್ ನ ಹರಿಬಿರಿಯಲ್ಲಿ ಆದ ಇವನ್ಗೆ ಏನೆಲ್ಲ ತೊಂದರೆ ಎದುರಾಯ್ತು, ತನ್ನ ಮ್ಯಾರಿಡ್ ಲೈಫು ಹೇಗೆ ಉಲ್ಟಾಪಲ್ಟಾಗಿ ನಿಂತ್ಕೊಳ್ತು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಈಗಿನ ಸಮಾಜಕ್ಕೆ ಹೋಲೋ ರೀತಿ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಒಳ್ಳೆ ಸನ್ನಿವೇಶಗಳನ್ನ ಅಡಿಪಾಯವಾಗಿ ಇಟ್ಟು ಸಿನಿಮಾ ಮುಂದಕ್ಕೆ ಹೋಗುತ್ತೆ. ಪರ್ಫಾರ್ಮೆನ್ಸ್ಗಳು, ಮ್ಯೂಸಿಕ್ಕು, ಡೈಲಾಗ್ಸು ಎಲ್ಲವನ್ನ ಸಖತ್ತಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕೆಲವು ಸೆನ್ಸಿಟಿವ್ ಟಾಪಿಕ್ಸ್ ಅನ್ನ ಈ ಸಿನಿಮಾ ಟಚ್ ಮಾಡುತ್ತೆ. ಕಾಟಾಚಾರಕ್ಕೆ ಅವನ್ನ ಇನ್ಕ್ಲೂಡ್ ಮಾಡದೆ ಎಲ್ಲದಕ್ಕೂ ಒಂದು ಅರ್ಥ ಬರುವಂತಹ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅಂಡ್ ಓವರ್ ಆಲ್ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 7.2 IMDb ರೇಟಿಂಗ್ ನೊಂದಿಗೆ ತಮಿಳು ಭಾಷೆಯಲ್ಲಿ ಆಡ್ಸ್ ಗಳ ಜೊತೆಗೆ ಅವೈಲಬಲ್ ಇದೆ. ಹಾಫ್ CA ಸೀಸನ್ 2. ಇದು ಪ್ರತೀಶ್ ಮೆಹ್ತಾ ಅವರು ಡೈರೆಕ್ಟ್ ಮಾಡಿ ಅಹಸಾಸ್ ಚೆನ್ನ, ಜ್ಞಾನೇಂದ್ರ ತ್ರಿಪಾಠಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಹಿಂದಿ ವೆಬ್ ಸೀರೀಸ್. ಆರ್ಚಿ ಹಾಗೂ ನೀರಜ್ ಇಬ್ರು CA ಆಗ್ಬೇಕು ಅಂತ ಗೋಲನ್ನ ಇಟ್ಕೊಂಡಿರೋರು. ಆರ್ಚಿ ಫುಲ್ ಒಬಿಡಿಯಂಟ್, ಓದೋ ಹುಡುಗಿ, ಆದ್ರೆ ನೀರಜ್ ಎಲ್ಲವನ್ನ ಲೈಟ್ ಆಗಿ ಕ್ಯಾಶುಯಲ್ ಆಗಿ ತಗೊಳ್ಳೋ ಅಂತವನು. ಇವರಿಬ್ರಿಗೂ ಲೈಫ್ ಒಂದ್ ಚಾನ್ಸ್ ಕೊಟ್ಟಾಗ ಏನೆಲ್ಲ ಹಿತಕರ ಅಹಿತಕರ ಘಟನೆಗಳು ಅವರ ಬದುಕಲ್ಲಿ ನಡೀತವೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಆದಷ್ಟು ಗ್ರೌಂಡೆಡ್ ಆಗಿ ಬರ್ಕೊಂಡಿದ್ದಾರೆ ಅಂಡ್ ಪಾತ್ರಗಳ ಡಿಸೈನ್ ತುಂಬಾ ರಿಲೇಟಬಲ್ ಆಗಿದ್ವು. ಇಬ್ರು ಲೀಡ್ ಗಳ ಕೆಮಿಸ್ಟ್ರಿ ಸೂಪರ್ ಆಗಿ ಮೂಡ್ ಬಂದಿದೆ ಅಂಡ್ ಇವರು ಸಿಗಾಕೊಳ್ಳುವಂತಹ ಸಿಗಾಕೊಂಡಿದ್ದ ಸಿಚುವೇಶನ್ ನಲ್ಲಿ ಎದ್ದು ಬರೋದು ಇವೆಲ್ಲವನ್ನ ಸಿನ್ಸಿಯರ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಫೀಲ್ ಗುಡ್ ಥೀಮ್ ಅನ್ನ ಇಷ್ಟಪಡೋರಿಗೆ ಒಂದು ಗುಡ್ ವಾಚ್. 8.3 IMDb ರೇಟಿಂಗ್ ನೊಂದಿಗೆ ಈ ಸೀರೀಸ್ ಹಿಂದಿ ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ಹಾಗೂ MX ಪ್ಲೇಯರ್ ಆಪ್ ನಲ್ಲಿ ಉಚಿತವಾಗಿ ಅವೈಲಬಲ್ ಇದೆ. ಲವ್ ಅನ್ಟ್ಯಾಂಗಲ್ಡ್. ನೀವು ನಮ್ಮ OTT ರೆಕಮೆಂಡೇಶನ್ಸ್ ನ ತುಂಬಾ ಟೈಮ್ ಇಂದ ಫಾಲೋ ಮಾಡ್ತಿದ್ರೆ ಕೊರಿಯನ್ ಸೀರೀಸ್ ಗಳನ್ನ ನಾವು ಇತ್ತೀಚೆಗೆ ಕವರ್ ಮಾಡೋದಕ್ಕೆ ಶುರು ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ವಾರ ಕಳೆದು ಇನ್ನೊಂದು ವಾರ ಬರೋಷ್ಟರಲ್ಲಿ ಒಂದು ಒಳ್ಳೆ ಸೀರೀಸು ಅಥವಾ ಸಿನಿಮಾ ಬಂದು ಬಾಗಿಲ ಬಳಿ ಕೂದಿರುತ್ತೆ ಅಂಡ್ ಹಾಗೇನೆ ನಮಗ್ ಕಂಡದ್ದು ಈ ಸಿನಿಮಾ. 4 ಗೆಳೆಯರ ಗುಂಪಿನ ಮೇಲೆ ಫೋಕಸ್ ಮಾಡುವಂತಹ ಸಿನಿಮಾನಲ್ಲಿ ಆ 4ವರಿಗೂ ಕೋಇನ್ಸಿಡೆಂಟ್ಲಿ ಒಂದೇ ಟೈಮ್ಗೆ ಬೇರೆ ಬೇರೆಯವ್ರ ಮೇಲೆ ಪ್ರೀತಿ ಆಗುತ್ತೆ ಅಂಡ್ ಡೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆರಿಯರ್ ಹಾಗೂ ಲವ್ ನ ಬ್ಯಾಲೆನ್ಸ್ ಮಾಡಕ್ಕಾಗದೆ ಏನೆಲ್ಲ ಚಾಲೆಂಜಸ್ ಗಳು ಅವರ ಮುಂದೆ ಬಂದು ನಿಂತ್ಕೋತು. ಇದನ್ನೆಲ್ಲ ಅವ್ರ ಕೈಲಿ ಎದುರಿಸೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ, ಅವರು ಗಿವ್ ಅಪ್ ಮಾಡ್ಬಿಟ್ರ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಕತೆ. ಆಬ್ವಿಯಸ್ಲಿ ಈಗ ಕಾಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ನ ಡೆಫಿನಿಷನ್ ಚೇಂಜ್ ಆಗ್ತಿದೆ. ನಮ್ಮ ಹಿಂದಿನ ಜನರೇಷನ್ ಅವರು ಪ್ರೀತಿಲಿ ಫೇಸ್ ಮಾಡ್ತಿದ್ದ ಚಾಲೆಂಜಸ್ಸೇ ಬೇರೆ, ಈಗಿರೋದೇ ಬೇರೆ. ಅದನ್ನೆಲ್ಲ ಈ ಸಿನಿಮಾನಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಲಾಗಿದೆ. ಕ್ಯಾರೆಕ್ಟರ್ಸ್ ಗಳು ಒಮ್ಮೆಗೆ ನಿಮಗೆ ಕನೆಕ್ಟ್ ಆದ್ರೆ ನಿಮ್ಮನ್ನ ಈ ಸಿನಿಮಾ ಹೇಳ್ಕೊಳುತ್ತೆ. ಸಿನಿಮಾದ ಓನ್ಲಿ ಪ್ರಾಬ್ಲಮ್ ಅಂದ್ರೆ ಸ್ಲೋ ಪೇಸ್. ಇಲ್ಲಿ ವಾವ್ ಅನ್ಸುವಂತಹ ಮನಸ್ಸಿಗೆ ಖುಷಿ ಕೊಡುವಂತಹ ಮೂಮೆಂಟ್ಸ್ ಗಳು ಇದಾವೆ, ಆದ್ರೆ ಅದು ಬರುವಂತಹ ವೇಗ ಕಾಟ ಕೊಟ್ಟಿದ್ದು ಸುಳ್ಳಲ್ಲ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್, ಬಟ್ ಸ್ಲೋ ಪೇಸ್ಟ್ ಅಂತ ಗಮನ ಇಟ್ಕೊಂಡ್ರೆ ಒಳ್ಳೆದು. 7.2 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಇಂಗ್ಲಿಷ್, ಹಿಂದಿ, ಕೊರಿಯನ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಕರಾಟೆ ಕಿಡ್ ಲೆಜೆಂಡ್ಸ್. ಕರಾಟೆ ಕಿಡ್ 2010ರಲ್ಲಿ ಜಾಕಿ ಚಾನ್ ಅವರಿಗೆ ಇದೊಂದು ದೊಡ್ಡ ಕಮ್ ಬ್ಯಾಕ್ ನೀಡಿತು ಅಂಡ್ ಇದರ ಸೀಕ್ವೆಲ್ ಆದಂತಹ ಈ ಸಿನಿಮಾದ ಕತೆ ಸುತ್ತೋದು ಲೀ ಫಾಂಗ್ ಎಂಬ ಪಾತ್ರದ ಸುತ್ತ. ಅವನ್ ಸುತ್ತಮುತ್ತ ಆಡ್ಕೊಳ್ಳೋರು, ರೇಗ್ಸೋರು ತುಂಬಾ ಜನ ಇದ್ದಾರೆ. ಬಟ್ ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಅವನು ಮುಂಬರ್ತಾ ಇರುವಂತಹ ಮಾರ್ಷಲ್ ಆರ್ಟ್ಸ್ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಾನೆ ಅಂಡ್ ಮಿಸ್ಟರ್ ಹಾನ್ ಅಕ್ಕ ಜಾಕಿ ಚಾನ್ ಇವನಿಗೆ ಹೇಗೆ ಹೆಲ್ಪ್ ಮಾಡಿದ್ರು, ಮುಂದೆ ಹೋಗಿ ಲೀ ಫಾಂಗ್ ಏನೆಲ್ಲ ಕಮಾಲ್ ಮಾಡ್ದ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾದಲ್ಲಿ ಎಲ್ಲ ಇದೆ, ಬಟ್ ಯಾವ ಅಂಶ ಕೂಡ ವಾವ್ ಅಂತ ಅನ್ಸಲ್ಲ. ಇದರ ಹಿಂದಿನ ಸಿನಿಮಾಗಳು ಫಾಲೋ ಮಾಡುವಂತಹ ಸ್ಟೋರಿ ಲೈನ್ ಅನ್ನೇ ಹೆಚ್ಚು ಕಮ್ಮಿ ಇದು ಕೂಡ ಫಾಲೋ ಮಾಡೋದು, ಬಟ್ ಅದು ಅಷ್ಟಾಗಿ ವರ್ಕ್ ಆಗ್ಲಿಲ್ಲ. ದೊಡ್ಡ ಟ್ವಿಸ್ಟ್ ಗಳು ಅಂಡ್ ಟರ್ನ್ಸ್ ಗಳು ಕೂಡ ಸಿನಿಮಾದಲ್ಲಿ ಅಷ್ಟಾಗೂ ಕಂಡು ಬರ್ಲಿಲ್ಲ. ಜಾಕಿ ಚಾನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದ್ರು ಈ ಸಿನಿಮಾನ ಸೇವ್ ಮಾಡೋದಕ್ಕೆ ಅವ್ರ ಕೈಲಿ ಕೂಡ ಆಗ್ಲಿಲ್ಲ ಅಂತ ಹೇಳ್ತೀನಿ. 6.3 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ZEE5, ಆಪಲ್ ಟಿವಿ ಇರೋ ಬರೋ ಕಡೆ ಎಲ್ಲ ಅವೈಲಬಲ್ ಇದೆ ಗುರುವೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ದ ಕ್ರಾನಿಕಲ್ಸ್ ಆಫ್ 4.5 ಗ್ಯಾಂಗ್. ಸಂಭವ ವಿವರಣಂ ನರರ ಸಂಗಮ್.
ಕೃಷಾಂತ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ದರ್ಶನ ರಾಜೇಂದ್ರನ್, ಸಚಿನ್ ಜೋಸೆಫ್, ಸಂಜು ಶಿವರಾಮ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. 5 ಗ್ಯಾಂಗ್ ಮೆಂಬರ್ಸ್ ಗಳ ಸುತ್ತುವಂತಹ ಈ ಕಥೆಯಲ್ಲಿ ಆ ಗ್ಯಾಂಗ್ ನ ಒಬ್ಬನ್ಗೆ ತನ್ನ ಲೈಫ್ ಮೇಲೆ ಬಯೋಗ್ರಫಿ ಮಾಡಬೇಕು ಅಂತ ಅನಿಸ್ದಾಗ ಒಂದು ರೈಟರ್ ನ ಹೇಳ್ಕೊಂಡ್ ಬರ್ತಾನೆ. ಆ ಬಯೋಗ್ರಫಿನ ಬರಿತಾ ಫ್ಲಾಶ್ ಬ್ಯಾಕ್ಸ್ ಗಳ ಮೂಲಕ ಅವರು ಈ ಫೀಲ್ಡ್ ಗೆ ಬರೋದಕ್ಕೆ ಏನ್ ಕಾರಣ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಅಂಡ್ ಹಿಂದೆ ಏನೇನಾಗಿತ್ತು ಅಂಡ್ ಈಗ ಏನ್ ನಡೀತಿದೆ ಅನ್ನೋದೇ ಈ ಸೀರೀಸ್ ನ ಒನ್ ಲೈನರ್ ಕತೆ. ಗ್ಯಾಂಗ್ಸ್ಟರ್ ಥ್ರಿಲ್ಲರ್ ಕೇಳಿರ್ತೀರಾ, ಗ್ಯಾಂಗ್ಸ್ಟರ್ ಡ್ರಾಮಾನು ಕೇಳಿರ್ತೀರಾ, ಬಟ್ ಇದು ಒಂದು ಗ್ಯಾಂಗ್ಸ್ಟರ್ ಕಾಮಿಡಿ ಸಿನಿಮಾ. ಕಾಮಿಡಿ ಅಂದ ತಕ್ಷಣ ಇಲ್ಲಿನ ಗ್ಯಾಂಗ್ಸ್ಟರ್ಸ್ ನ ಕಾಮಿಡಿ ಪೀಸ್ ತರ ತೋರಿಸಿರ್ತಾರೆ ಅಂತ ಅನ್ಕೊಳ್ಳೇಬೇಡಿ ಗುರುವೆ. ಇಲ್ಲಿ ಮಾಡಿರುವಂತಹ ಕ್ಯಾರೆಕ್ಟರೈಸೇಷನ್ಗಳು ಒಂದು ಮಾಸ್ಟರ್ ಕ್ಲಾಸ್ ಇದ್ದಂಗೆ ಅಂದ್ರೆ ತಪ್ಪಾಗಲ್ಲ. ಗ್ಯಾಂಗ್ಸ್ಟರ್ ನ ಕಥೆಯನ್ನ ಈ ರೀತಿಲೂ ಪ್ರೆಸೆಂಟ್ ಮಾಡಬಹುದು ಅಂತ ಈ ಸೀರೀಸು ಖಂಡಿತ ತೋರಿಸ್ಕೊಟ್ಟಿದೆ. ದರ್ಶನ ರಾಜೇಂದ್ರನ್ ಅವರ ಪಾತ್ರಕ್ಕೆ ಇನ್ನಷ್ಟು ತೂಕ ಕೊಡಬಹುದಿತ್ತು ಅನ್ನೋದು ಒಂದು ಬಿಟ್ರೆ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಮಲಯಾಳಂ ಭಾಷೆಯಲ್ಲಿ ಸೋನಿ ಲೈವ್ ನಲ್ಲಿ ಅವೈಲಬಲ್ ಇದೆ ವಿತ್ 8 IMDb ರೇಟಿಂಗ್ಸ್. ಸೊ ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ನಾನು ಯಾವಾಗಲೂ ಹೇಳೋ ರೀತಿನಲ್ಲೇ ಈ ವಿಡಿಯೋನ ನಿಮಗೆ ತಲುಪಿಸೋದಕ್ಕೆ ಸಾಕಷ್ಟು ಗಂಟೆಗಳ ಬಿಂಜ್ ವಾಚಿಂಗು ಅನಾಲಿಸಿಸ್ ಹೋಗುತ್ತೆ. ನಿಮಗೆ ಈ ವಿಡಿಯೋಗಳು ಹೆಲ್ಪ್ ಆದ್ರೆ, ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಾರ ಬೆಸ್ಟ್ ಕಂಟೆಂಟ್ ಅನ್ನ ರೆಕಮೆಂಡೇಶನ್ಸ್ ಕೊಡೋ ಪ್ರಯತ್ನ ಸದಾ ಇರುತ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಮನು.